ಕುಕ್ಕೀಸ್ ಮಾಡಲಿಕ್ಕೆ ನಾನು 1 ಕಪ್ಪು ಬಿಳಿ ಅಕ್ಕಿ ನೀರಲ್ಲಿ 2 ಗಂಟೆ ನೆನೆಸಿಟ್ಟಿದ್ದು. ಇದನ್ನು ಈಗ ಗ್ರೈಂಡ್ ಮಾಡುವ. 1 ಕಪ್ಪಿಗೆ 1 ಕಪ್ ಮೈದಾ, ಬೆಲ್ಲ 1/4 ಕಿಲೋ ಉಂಟು. ಇದನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ಕಸ ಎಲ್ಲ ಇರ್ತದಲ್ಲ, ಅದು ಹೋದ ನಂತರ ಇದನ್ನು ಹಿಟ್ಟಿಗೆ ಹಾಕಲಿಕ್ಕೆ, ಬಿಸಿ ಬಿಸಿ ಹಾಕಲಿಕ್ಕೆಲ್ಲ. ಈಗ ಅಕ್ಕಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಗ್ರೈಂಡ್ ಮಾಡಬೇಕು. ಈಗ ಈ 3 ಮೊಟ್ಟೆ ಮಿಕ್ಸಿಯಲ್ಲೇ ಮಿಕ್ಸ್ ಮಾಡಿ ಮತ್ತೆ ಈ ಹಿಟ್ಟಿಗೆ ಹಾಕಬೇಕು. ಇದಕ್ಕೆ ಈ ಬೆಲ್ಲದ ಪಾಕವನ್ನು ಹಾಕೋದು. ಬೆಲ್ಲದಲ್ಲಿ ನೋಡಿ ಕಸ ಇರುವುದು, ಅದಕ್ಕೆ ಇದು ಪಾಕವನ್ನು ಮಾಡಿ ಹಾಕಬೇಕು. ಈಗ ತೆಂಗಿನಕಾಯಿ ಅರ್ಧ, ಅದರದ್ದು ಹಾಲು ತೆಗೆದು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕೋದು. 1 ಕಪ್ ಮೈದಾ ಇದಕ್ಕೆ ಹಾಕಬೇಕು. ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು. ಕುಕ್ಕೀಸ್ಗೆ ಹಿಟ್ಟು ಹೀಗಿರಬೇಕು ನೋಡಿ, ದಪ್ಪ ಆಗಿ ಸ್ಪೂನ್ ಹೊರಗಡೆ ಎಷ್ಟು ದಪ್ಪ ಇರಬೇಕು. ಈಗ ಇದು 1 ಗಂಟೆ ತನಕ ಇಟ್ಟು ಅದರ ನಂತರ ಕುಕ್ಕೀಸನ್ನು ಮಾಡೋದು. ಇದಕ್ಕೆ 1/4 ಟೀ ಸ್ಪೂನ್ ಏಲಕ್ಕಿ ಹುಡಿ, ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋದು. ನಾನು ಕುಕ್ಕೀಸು ಕಾಯಿಸಲಿಕ್ಕೆ ರುಚಿ ಗೋಲ್ಡ್ ಎಣ್ಣೆಯನ್ನು ಯೂಸ್ ಮಾಡೋದು. ಇದನ್ನು ಇದರಲ್ಲಿ ಬಿಸಿ ಆಗಲಿಕ್ಕೆ ಇಡಬೇಕು. ಕುಕ್ಕೀಸ್ ಮಾಡೋದು ಸರಿಯಾಗಿ ಬಿಸಿ ಆಗಬೇಕು. ಈಗ ಬಿಸಿಯಾದ ನಂತರ ಇದನ್ನು 3/4 ಅಂಶ ಇದರಲ್ಲಿ ಮುಳುಗಿಸಿ ಮತ್ತೆ ಇದನ್ನು ಇದಕ್ಕೆ ಹಾಕಬೇಕು. ನೋಡಿ ಈಗ ಈಗ ಕುಕ್ಕೀಸ್ ರೆಡಿಯಾಗಿದೆ. ನೀವು ಕೂಡ ಮಾಡಿ ಇದರ ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.